ಹೊರಟಿರುವಂತಹ ವಿಷಯ ಅಂತಂದ್ರೆ, ನೀವು ಅರಣ್ಯ ವಿದ್ಯಾರ್ಥಿಗಳು. ಆದ್ರೆ ಅಂಬೇಡ್ಕರ್ ಕೆಲವು ನಮ್ಮ ಸ್ಟೂಡೆಂಟ್ ಒಬ್ರು ಹೇಳಿದ್ರು, ಅಸ್ಪೃಶ್ಯರಿಗೆ ಮಾತ್ರ ಇದು ಮಾಡಿದ್ರ ಅಂತ ಅಂದ್ರು. ಅಲ್ಲಿ ಅಸ್ಪೃಶ್ಯರಿಗೆ ಅವರು ಕೊಟ್ಟಿರುವಂಥದ್ದು ಕಾನ್ಸ್ಟಿಟ್ಯೂಷನ್ ನಂಬರ್ 14, ಕಾನ್ಸ್ಟಿಟ್ಯೂಷನ್ ನಂಬರ್ 15, ಕಾನ್ಸ್ಟಿಟ್ಯೂಷನ್ ನಂಬರ್ 16, 16A, 16B, 16C, 16D, 46, 331, 332, 341, 341A, 342 ಇಷ್ಟು ಮಾತ್ರ ನಮಗೆ ಈ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಕ್ಕೆ ಕೊಟ್ಟಿರುವಂಥದ್ದು. ಅಂದ್ರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಈ ಜಸ್ಟಿಸ್ ಅನ್ನು ಕೊಟ್ಟಿರುವಂಥದ್ದು. ಉಳಿದಂತೆ ಎಲ್ಲರಿಗೂ ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೊಟ್ಟು ಇದನ್ನೆಲ್ಲ ನೀವು ಈ ಸಂವಿಧಾನದಲ್ಲಿ ನೀವು ನೋಡ್ಬೋದು. ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು, ನಾನು ಯೋಚನೆ ಮಾಡ್ತೀನಿ, ನಮ್ಮ ಈ ಪದವಿ ವಿದ್ಯಾರ್ಥಿಗಳು ನಾನು ಏನು ಹೇಳಬಲ್ಲೆ ಇವರಿಗೆ, ಅಂಬೇಡ್ಕರ್ ಇವ್ರಿಗೆ ಏನು ಹೇಳಿದ್ದಾರೆ. ನೀವು ಅಲ್ಲಿ ಓದಿದ್ರೆ ನಿಮಗೆ ಈ ಅರಣ್ಯ ಪದವಿಗೆ ಏನಾದ್ರು ಹೇಳಿದಾರ ಅಂತಂದ್ರೆ ನಿಮಗೆ ನೇರವಾಗಿ ಸಿಗಲ್ಲ, ಇಂಡೈರೆಕ್ಟ್ ಆಗಿ ಸಿಗುತ್ತೆ. ಅದು ಇಲ್ಲಿ ಯಾರು ಹೇಳಿರಲ್ಲ, ನಾನು ಹೇಳ್ತಿದ್ದೀನಿ. ಒಂದು ಸಾಮಾಜಿಕ ನ್ಯಾಯ ಮತ್ತೆ ಪರಿಸರ ನ್ಯಾಯ ಅಂತ ಅಲ್ಲಿ ಬರುತ್ತೆ. ಸಾಮಾಜಿಕ ನ್ಯಾಯ ಮತ್ತು ಪರಿಸರ ನ್ಯಾಯ ಅಂತ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದುರ್ಬಲ ವರ್ಗದವರಿಗೆ, ಅರಣ್ಯವಾಸಿಗಳಿಗೆ, ಇವರಿಗೆ ಇವರ ಹಕ್ಕುಗಳನ್ನ ಸಂರಕ್ಷಿಸಿ ಮತ್ತೆ ಅವರ ಜೀವನೋಪಾಯಕ್ಕೆ ರಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾರೆ. ಅರಣ್ಯವಾಸಿಗಳು ಮತ್ತು ದುರ್ಬಲರು, ಶೋಷಿತರನ್ನ ನೀವು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಂದು ದೇಶ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಬೆರಿ ಅಥವಾ ಆರ್ಥಿಕ ಅಭಿವೃದ್ಧಿ ಆದ್ರೆ ಸಾಲದು, ಇದ್ರ ಜೊತೆಗೆ ಸಾಮಾಜಿಕ ನ್ಯಾಯ ಮತ್ತು ಪರಿಸರ ನ್ಯಾಯ ಆದ್ರೆ ಮಾತ್ರ, ಅದು ಸಮಾನತೆ ಬಂದ್ರೆ ಮಾತ್ರ ಒಂದು ದೇಶ ಸಮಗ್ರ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಅಂಬೇಡ್ಕರ್ ಅವರು ಹೇಳಿರುವಂಥದ್ದು. ಈ ಅರಣ್ಯ ವಿದ್ಯಾರ್ಥಿಗಳು ನೀವು ಸ್ಟಡಿ ಮಾಡ್ತಿದ್ದೀರಾ, ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಜಾಬು ಆಗ್ಬೋದು. ಜಾಬ್ ಆದ್ಮೇಲೆ ನೀವು ಮಾಡಬೇಕಾಗಿರುವ ಮೊದಲ ಕೆಲಸ ಅಂತಂದ್ರೆ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಕಾಮನ್ ಆಗಿ ನೀವು ಮಾಡೇ ಮಾಡ್ತೀರಾ. ಅದ್ರ ಜೊತೆಗೆ ಈ ಸಾಮಾಜಿಕ ನ್ಯಾಯ ಮತ್ತೆ ಈಗ ನಾನು ಹೇಳಿದ್ನಲ್ಲ ಅರಣ್ಯ ವಾಸಿಗಳ ಅವರ ಹಕ್ಕುಗಳು, ಅಂದ್ರೆ ಅವರ ಶಿಕ್ಷಣ, ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಏನ್ ಸಿಗುತ್ತೆ ಆ ಶಿಕ್ಷಣ, ಇದನ್ನ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಅವರಿಗೆ ಒದಗಿಸಬೇಕು ಅನ್ನೋದು ಇದು ಮುಖ್ಯ. ಇದ್ರ ಜೊತೆಗೆ ಈ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತೀರಾ, ಅದ್ರ ಜೊತೆಗೆ ಈ ಜಾತಿ ತಾರತಮ್ಯ, ಅಸಮಾನತೆ ಜೊತೆಗೆ ಈ ಸಾಮಾಜಿಕ ಅನ್ಯಾಯಗಳನ್ನ ನಿಮ್ಮ ಕೈಲಿ ಏನಾಗುತ್ತೋ ಈ ವಿದ್ಯಾರ್ಥಿಗಳಾಗಿ ನಿಮ್ಮ ಎಜುಕೇಶನ್ ಮುಗಿದ ಮೇಲೆ ಇಂಥದನ್ನ ಎಷ್ಟು ಸಾಧ್ಯತೆ ಆಗುತ್ತೋ ನಮ್ಮ ಕೈಲಿ ಅದನ್ನ ಅವಾಯ್ಡ್ ಮಾಡಬೇಕು, ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ. ಮತ್ತೆ ನೀವು ಇಲ್ಲಿ ಓದ್ತಿದ್ದೀರಾ, ಓದೋದು ಸುಮ್ಮನೆ ಅಷ್ಟೇ ಅಲ್ಲ, ಆ ಓದೋದ ಜ್ಞಾನಾರ್ಜನೆ ಜೊತೆಗೆ ಕಠಿಣ ಪರಿಶ್ರಮ ಪಡಬೇಕು. ಜೊತೆಗೆ ನಿಮ್ಮ ಛಲ ಮತ್ತು ಕಠಿಣ ಪರಿಶ್ರಮದಿಂದ ಈ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ನೀವು ರೂಪುಗೊಳ್ಳಬೇಕು ಅನ್ನೋದು ನನ್ನ ಒಂದು ಈ ಸಂದರ್ಭದಲ್ಲಿ ಅವ್ರು ಹೇಳಿರುವಂತ ಚಿಂತನೆ. ಇದ್ರ ಜೊತೆಗೆ ನೀವು ಈ ಸೊಸೈಟಿಯಲ್ಲಿ ನೀವು ಕೆಲಸ ಮಾಡಕ್ ಹೋಗ್ತೀರ, ಆ ಸಂದರ್ಭದಲ್ಲಿ ಇಲ್ಲಿ ನಿಮ್ಗೆ ಏನು ಗೊತ್ತಾಗಲ್ಲ. ಆ ಸೊಸೈಟಿಯಲ್ಲಿ ಹಿಡಿದಾಗ ನಿಮಗೆ ಗೊತ್ತಾಗುತ್ತೆ, ನಮಗೆ ಪಾಂಡಿತ್ಯ ಜ್ಞಾನ ಇದ್ರೆ ಮಾತ್ರ ಜನಗಳನ್ನ ಫೇಸ್ ಮಾಡ್ಲಿಕ್ಕೆ ಆಗತ್ತೆ. ನೀವು ಏನು ಓದ್ಲಿಲ್ಲ ಅಂತಂದ್ರೆ ಅಲ್ಲಿ ಫೇಸ್ ಮಾಡೋಕ್ಕಾಗಲ್ಲ, ಜನಗಳ ಕೈಲಿ ಉಗಿಸ್ಬಿಡ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಇಲ್ಲಿರುವಷ್ಟು ಟೈಮಲ್ಲಿ ನಾವು ಚೆನ್ನಾಗಿ ಕಲ್ತ್ಕೊಂಡು ಅದನ್ನ ನಾವು ಸೊಸೈಟಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂಬೇಡ್ಕರ್ ಅವರು ಇಂಡೈರೆಕ್ಟ್ ಆಗಿ ಹೇಳಿರುವಂಥದ್ದು. ಮತ್ತೆ ನಿಸ್ವಾರ್ಥ ಸೇವೆ ಮಾಡಿ ಮತ್ತೆ ಅದಕ್ಕೆ ಬದ್ಧರಾಗಿರ್ಬೇಕು ಅಂತ. ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಈ ಸೊಸೈಟಿಗೆ, ಆ ಸೊಸೈಟಿಯಲ್ಲಿ ಉತ್ತಮವಾದ ಕೆಲಸಗಳನ್ನ ನಿಸ್ವಾರ್ಥವಾಗಿ ಮಾಡಬೇಕು. ಈಗ ಲಂಚ ಗುಳಿತನ ಇಂಥದ್ದನ್ನೆಲ್ಲ ಮುಕ್ತವಾಗಿ ನೀವು ಕೆಲಸ ಮಾಡಬೇಕು ಮತ್ತು ಅದಕ್ಕೆ ಬದ್ಧತೆ ಇರಬೇಕು. ಕೆಲಸ ಮಾಡ್ತೀನಿ ಮಾಡೇ ಮಾಡಬೇಕು ಅನ್ನೋದು ಒಂದು ಬದ್ಧತೆ ಇರಬೇಕು ಅಂತ. ಜೊತೆಗೆ ಯಾವುದೇ ಸವಾಲು ಬರಲಿ ಈ ಸೊಸೈಟಿಯಲ್ಲಿ, ಈಗ ನೀವು ಡಿಗ್ರಿ ಮುಗಿದ ಮೇಲೆ ಆ ಸವಾಲುಗಳನ್ನ ಅತ್ಯುತ್ತಮವಾಗಿ ನೀವು ಎದುರಿಸುವಂತ ಒಂದು ಶಕ್ತಿ ನಿಮಗೆ ಕೊಡಬೇಕು ಅನ್ನೋದು. ಮತ್ತೆ ನಿಮಗೆ ಒಂದು ದೂರದೃಷ್ಟಿ ಇರಬೇಕು, ಮತ್ತೆ ಅದ್ರ ಜೊತೆಗೆ ಒಂದು ಆಧುನಿಕ ಚಿಂತನೆ ನಿಮ್ಮಲ್ಲಿ ಇರಬೇಕು. ಅಂಬೇಡ್ಕರ್ ಹೇಗಿತ್ತು ದೂರದೃಷ್ಟಿ, ಆಧುನಿಕ ಚಿಂತನೆ ಇತ್ತು, ಅದೇ ರೀತಿ ನಿಮ್ಮಲ್ಲಿ ಕೂಡ ಒಂದು ಇರಬೇಕು ಅನ್ನೋದು ನನ್ನ ಕಲ್ಪನೆ. ಇನ್ನು ಇಲ್ಲಿ ಹೇಳ್ತಿರೋದು ಅಂತಂದ್ರೆ, ಅಂಬೇಡ್ಕರ್ ವಿಷಯಕ್ಕೆ ಸಂಬಂಧಪಟ್ಟಾಗೆ 3 ವಿಷಯಗಳನ್ನು ಹೇಳ್ತಾರೆ. ಆ 3 ವಿಷಯಗಳಲ್ಲಿ ಒಂದು ಶಿಕ್ಷಣ, 2ನೇದು ಸಂಘಟನೆ, 3ನೇದು ಭ್ರಾತೃತ್ವ ಅಂತ. ನೋಡಿ ಅವ್ರು ಹೇಗೆ ಲಿಂಕ್ ಮಾಡ್ತಾರೆ ಅಂತ ಇಲ್ಲಿ ನೋಡಿ, ನಿಮ್ಗೆ ಇದು ಇಂಪಾರ್ಟೆಂಟ್. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶಿಕ್ಷಣ, ಸಂಘಟನೆ, ಭ್ರಾತೃತ್ವ. ಭ್ರಾತೃತ್ವ ಅಂತಂದ್ರೆ ಏನು? ಭ್ರಾತೃತ್ವ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಸಮುದಾಯ ಅಂತ.
ಸಮುದಾಯ ಅಂತಂದ್ರೆ ಏನು, ಪರಿಸರ ಅಂತ. ಇದು ನೋಡಿ ಎಷ್ಟು ಲಿಂಕ್ ಮಾಡಿದ್ದಾರೆ ಅಂದ್ರೆ, ಈ ಭ್ರಾತೃತ್ವವನ್ನ ನಾವು ಬೆಳೆಸುವಂಥದ್ದು ಅಂತಂದ್ರೆ ಸಮುದಾಯವನ್ನ ಬೆಳೆಸಿ, ಕಮ್ಯುನಿಟಿಯನ್ನ ಬೆಳೆಸಿ, ಆವಾಗ ಪರಿಸರ ತನ್ನಷ್ಟಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಅವ್ರಿಗೆ ಹೇಳಿರುವಂಥದ್ದು. ಅದ್ರ ಜೊತೆಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನ ನೀವು ಎತ್ತಿಡಿರಿ ಅಂತ ಹೇಳ್ತಾರೆ. ನೀವು 12ನೇ ಶತಮಾನವನ್ನು ಗಮನಿಸಿದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯನ್ನು ತೊಡೆದುಹಾಕಲಿಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದರ ಮತ್ತು ಅಂಬೇಡ್ಕರ್ ಅವರ ಎರಡನ್ನ ನಾವು ಸಾಮ್ಯತೆಯನ್ನ ನಾವು ನೋಡಿದಾಗ, ಎರಡು ಜನರ ಸಾಮ್ಯತೆಯನ್ನು ನೋಡಿದಾಗ, ಅವರು ವಚನಗಳ ಮೂಲಕ ಸಮಾಜದ ಜಾಗೃತಿಯನ್ನು ಮಾಡ್ತಾರೆ. ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಸಮಾನತೆಯನ್ನು ಸಾರ್ತಾರೆ. ಬಸವಣ್ಣನವರು ಶ್ರಮಜೀವಿಗಳಿಗೆ ಗೌರವವನ್ನು ಕೊಡ್ತಾರೆ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾರೆ. ಬಸವಣ್ಣನವರು ಜಾತಿ ವಿರೋಧಿಯಾಗಿರ್ತಾರೆ. ಆದರೆ ಅಂಬೇಡ್ಕರ್ ಅವರು ಈ ವರ್ಣ ವ್ಯವಸ್ಥೆಯನ್ನು ತೊಡೆದುಹಾಕಬೇಕು ಅಂತ ಮಾಡ್ತಾರೆ. ನೀವು ಕೇಳಿ ನೋಡಿದಿರಲ್ಲ, ವರ್ಣ ವ್ಯವಸ್ಥೆ ಅಂದ್ರೆ ಗೊತ್ತಾ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದನ್ನು ತೊಡೆದುಹಾಕಬೇಕು, ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಲಿಂಗ ತಾರತಮ್ಯವನ್ನು ಬಸವಣ್ಣನವರು ತೊಡೆದುಹಾಕಲಿಕ್ಕೆ ಮಾಡ್ತಾರೆ. ಇವರು ಮಾನವೀಯತೆಯನ್ನ ಮೆರೀತಾರೆ. ಇವರು ಅನುಭವ ಮಂಟಪವನ್ನ ಕಟ್ತಾರೆ ಬಸವಣ್ಣನವರು. ಇವರು ವ್ಯಕ್ತಿತ್ವ ವಿಕಾಸವನ್ನ ಇವರು ಮಾಡ್ತಾರೆ. ಇದ್ರ ಜೊತೆಗೆ ಬಸವಣ್ಣನವರ ಒಂದು ವಚನವನ್ನು ಕೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಲಿಂಗ ಮೆತ್ತ ಜಾತಿ ಇಲ್ಲ, ಲಿಂಗ ಮೆತ್ತ ವರ್ಣವಿಲ್ಲ, ಲಿಂಗ ಮೆತ್ತ ಕುಲವಿಲ್ಲ, ಸತ್ಯಲಿಂಗ ಸುತ್ತ ಜಾತಿ ಇಲ್ಲ, ಕೂಡಲ ಸಂಗಮ ದೇವ ಅಂತ. ಅಂದ್ರೆ ವರ್ಣ, ಜಾತಿ, ಕುಲ ಇದು ಯಾವುದು ಸತ್ಯದ ಮುಂದೆ ಇದು ಯಾವುದೂ ಇಲ್ಲ. ಸತ್ಯವೇ ಹೈಯೆಸ್ಟ್ ಅಥಾರಿಟಿ. ಇದ್ರ ಮುಂದೆ ಯಾವುದೇ ಜಾತಿ ಕುಲಗಳು ಬರಲ್ಲ, ಕೂಡಲ ಸಂಗಮ ದೇವ ಅಂತ ಅವರು ಹೇಳ್ತಾರೆ. ಇದು ಬಸವಣ್ಣನವರು 12ನೇ ಶತಮಾನದಲ್ಲೇ ಅವರು ಹೇಳಿರುವಂತ ಒಂದು ವಿಷಯ. ಇದ್ರ ಜೊತೆಗೆ ಒಂದಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೀನಿ. ಅವರಲ್ಲಿ ಈ ಹಕ್ಕುಗಳಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನೋಡಿ, ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಆದರೆ ನೀರು, ಭೂಮಿ ಮತ್ತೆ ಈ ಅರಣ್ಯ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನೀರು, ಭೂಮಿ, ಅರಣ್ಯ ಇದನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳ್ತಾರೆ. ಉಳ್ಳವರು 500 ಎಕರೆ ಇರುತ್ತೆ, 200 ಎಕರೆ ಇರುತ್ತೆ, 300 ಎಕರೆ ಇರುತ್ತೆ, ಇದನ್ನೆಲ್ಲ ಅವರೇ ಇಟ್ಕೊಂಡಿರ್ತಾರೆ. ಇಲ್ದಿದ್ದವರು ಕೂಲಿ ಕಾರ್ಮಿಕರಾಗಿ ಶೋಷಿತರಾಗಿ ಹಾಗೆ ಇರ್ತಾರೆ. ಹಾಗಾಗಿ ಸಮಾನವಾಗಿ ಹಂಚಬೇಕು ಅನ್ನೋದು ಅವ್ರ ಕಲ್ಪನೆ ಆಗಿರುತ್ತೆ. ಅದ್ರ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ವಿಜ್ಞಾನ ಮತ್ತು ನೀತಿಯ ಮಧ್ಯೆ ಸಂಪರ್ಕ ಇರಬೇಕು ಅಂತ ಹೇಳ್ತಾರೆ. ಏನು ಅಂತಂದ್ರೆ, ನೀವು ಓದ್ತಿರುವಂಥದ್ದು ಅರಣ್ಯ ಪದವಿ, ಇದು ಕೂಡ ಒಂದು ಸೈನ್ಸ್. ಹಾರ್ಟಿಕಲ್ಚರ್ ಒಂದು ಸೈನ್ಸ್. ಈ ಸೈನ್ಸ್ಗಳೆಲ್ಲ ನೀವು ಏನು ಕಲಿತೀರೋ, ಈ ಕಲ್ತಿದ ಮೇಲೆ ನಿಮಗೊಂದು ಎಥಿಕ್ಸ್ ಇರಬೇಕು ಅಂತ. ಎಥಿಕ್ಸ್ ಅಂದ್ರೆ ಒಂದು ನೀತಿ ಇರಬೇಕು. ಆ ನೀತಿ ಮತ್ತು ಸೈನ್ಸ್ ಅನ್ನ ಈ ಸೊಸೈಟಿಗೆ ಅಪ್ಲೈ ಮಾಡಿಬಿಟ್ಟು ಸಂಪರ್ಕ ಸೇತುವೆಯಾಗಿ ನೀವು ಕೆಲಸ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ? ನೀವು ಸಂಪರ್ಕ ಸೇತುವೆಯಾಗಿ ಈ ಸೊಸೈಟಿಯಲ್ಲಿ ಮತ್ತು ಇದ್ರ ನೀವು ಏನ್ ಕಲ್ತಿರ್ತಾರೋ ಅದನ್ನ ನೀವು ಮಾಡ್ಬೇಕು ಅಂತ ಅವರು ಚಿಂತನೆ ಹೇಳ್ತಾರೆ. ಇದೆಲ್ಲೂ ಕೂಡ ನಿಮ್ಗೆ ಸಂವಿಧಾನದಲ್ಲಿ ಈ ರೀತಿ ಇಲ್ಲ. ನಾನು ಅದನ್ನು ವಿಶ್ಲೇಷಣಾತ್ಮಕವಾಗಿ ನಿಮಗೆ ಹೇಳ್ತಿರುವಂಥದ್ದು. ಇನ್ನೊಂದು, ಈ ವಿದ್ಯಾಭ್ಯಾಸ ನೀವು ಏನ್ ಮಾಡ್ತೀರಾ ಅದ್ರ ಜೊತೆಗೆ ಈ ಪರಿಸರ ಮತ್ತೆ ಈ ಸಮಾಜದ ಹಿತವನ್ನು ಕೂಡ ನೀವು ಕಾಪಾಡಬೇಕು. ಅಂದ್ರೆ ಅದನ್ನ ನಾನು ಹೇಳಿದ್ದು, ಈ ಕಮ್ಯುನಿಟಿ ಅಥವಾ ಈ ಪರಿಸರ, ಭ್ರಾತೃತ್ವ ಅಂತ ಹೇಳ್ತೀವಲ್ಲ, ಇದನ್ನು ನೀವು ಕಾಪಾಡಬೇಕು ಅಂತ ಅವ್ರು ಹೇಳ್ತಾರೆ. ಇದ್ರ ಜೊತೆಗೆ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಬೇಕು. ಅದ್ರ ಜೊತೆಗೆ ನೀವು ವಿದ್ಯಾರ್ಥಿಗಳಾಗಿ ಎಲ್ಲರೊಂದಿಗೆ ಗೌರವವಾಗಿರ್ಬೇಕು ಅಂತ ಹೇಳ್ತಾರೆ. ಕುಂದು ಕೊರತೆಗಳಿಲ್ಲದೆ, ನಿಮ್ಗೆ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲದೆ ನೀವು ಸೊಸೈಟಿಯಲ್ಲಿ ಮುನ್ನಡೆಯಬೇಕು. ಅದ್ರ ಜೊತೆಗೆ ಈ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಬೆಳಕಿಲ್ಲದೆ ಮನುಷ್ಯ ಹೇಗೆ ನಡೀಲಿಕ್ಕೆ ಆಗಲ್ವೋ, ಅರಣ್ಯವಿಲ್ಲದೆ ನಾವು ಯಾವ ಬದುಕಲಿಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಕೂಡ ಅವ್ರು ಹೇಳ್ತಾರೆ. ಇದ್ರ ಜೊತೆಗೆ ಈ ಮಹಿಳಾ ಹಕ್ಕುಗಳ ಬಗ್ಗೆ ಈಗಾಗಲೇ ಅವ್ರು ಹೇಳಿದ್ದಾರೆ. ಒಂದಷ್ಟು ಹಕ್ಕುಗಳನ್ನೆಲ್ಲ ಇವರು ಅದ್ರ ಬಗ್ಗೆ ಸಂವಿಧಾನದಲ್ಲಿ ಕೂಡ ಹೇಳ್ತಾರೆ. ಇದು ಅವ್ರಿಗೆ ಸಂಬಂಧಪಟ್ಟಂಥದ್ದು. ಈ ಕೊನೆಯಲ್ಲಿ ನಾನು ಹೇಳಕ್ ಹೊರಟಿರುವಂಥದ್ದು, 1956 ಜುಲೈ 31 5ವರೆಗೆ ಅವರು ಒಂದು ಡಿಕ್ಟೇಷನ್ ಮಾಡ್ತಾ ಇರ್ತಾರೆ. ನಾನಕ್ ಚಂದ್ ರತ್ತು ಅಂತ ಅವರು ಆಪ್ತ ಕಾರ್ಯದರ್ಶಿ ಇರ್ತಾರೆ ಡೆಲ್ಲಿಯಲ್ಲಿ. ಅವ್ರು ಸಂಜೆ ಇನ್ನೇನು ಅವರು ಬೆಡ್ಡಲ್ಲಿ ಇರ್ತಾರೆ, ನಿಶಕ್ತರಾಗಿರ್ತಾರೆ, ಬೆಡ್ ಮೇಲೆ ಮಲಗಿರ್ತಾರೆ. ಒಂದಷ್ಟು ಕೆಲವು ಸಂದೇಶಗಳನ್ನ ಈ ದೇಶಕ್ಕೆ ಕೊಡ್ತಾರೆ. ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ಏನೇನೋ ಕನಸು ಕಂಡಿದ್ದೆ, ಆ ಕನಸು ನನಗೆ ಮುಟ್ಲಕ್ಕ ಆಗ್ಲಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಿದೆ ರತ್ತು ಅಂತ ಅಂತಾರೆ.
ನನಗೆ ಮುಟ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಅಂತಾರೆ. ಯಾಕೆಂತಂದ್ರೆ ನನ್ನ ಜನರು ನಾನು ಬದುಕಿರುವಾಗಲೇ ಈ ಸಮಾಜದ ಈ ರಾಜಕೀಯದಲ್ಲಿ ಈ ಸಮಾನತೆಯಾಗಿ ಏನೋ ಒಂದು ಪೊಸಿಷನ್ ತಗೊಳ್ತೇನೆ ಅಂತ ಅಂದ್ಕೊಂಡಿದ್ದೆ. ಅಂತ ಲಕ್ಷಣಗಳು ನನ್ನ ಮುಂದೆ ಯಾರು ಕಾಣ್ತಾ ಇಲ್ಲ ಅಂತ ಅಂತಾರೆ. ಈಗ ನಾನೇನು ಈ ಬಾಲ್ಯದಿಂದ 1991ರಿಂದ 56ರವರೆಗೆ ನಾನು ಹೋರಾಟ ಮಾಡಿದೆ, ನನಗೆ ಅವಮಾನ ಆಯ್ತು, ನನಗೆ ನಿಂದನೆ ಆಯ್ತು, ಇಂಥದ್ದೆಲ್ಲ ಆಗಿದೆ. ಈ ಆದಾಗ ನನಗೆ ಏನಾಗಿದೆಯೋ ಅದ್ರ ಹೋರಾಟದ ಫಲವಾಗಿ ಕೆಲವೊಂದಷ್ಟು ನಮ್ಮ ವರ್ಗದ ಜನಗಳು ಆ ಶಿಕ್ಷಣವನ್ನೆಲ್ಲ ಪಡೆದು ಎಲ್ಲ ಅವರು ವೈಯಕ್ತಿಕವಾಗಿ ಮಜಾ ಮಾಡ್ತಿದ್ದಾರೆ, ಸೊಸೈಟಿಗೆ ಏನು ಅವರು ಕೆಲಸ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ದುಃಖಿತರಾಗ್ತಾರೆ. ಇದೊಂದು ಅವರು ಹೇಳುವಂಥದ್ದು. ಎರಡನೇದು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ಈ ಬದುಕಿರುವಾಗಲೇ ಒಂದಷ್ಟು ಕೃತಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ನನಗೆ ಈ ನಿಶಕ್ತಿಯಲ್ಲಿ ಎದ್ದೊಳಕ್ಕಾಗ್ತಿಲ್ಲ, ನನಗೆ ಆ ಕೃತಿಗಳನ್ನ ಬಿಡುಗಡೆ ಮಾಡೋಕ್ಕಾಗ್ತಿಲ್ಲ. ಅದರಲ್ಲಿ ಅವ್ರು ಹೇಳುವಂಥದ್ದು ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತ ಒಂದು ಕೃತಿ ಇರುತ್ತೆ, ಅದನ್ನು ಬಿಡುಗಡೆ ಮಾಡಬೇಕು ಅಂತ ಇರ್ತಾರೆ, ಅದು ಆಗಲ್ಲ. ಮತ್ತೆ ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಒಂದು ಕೃತಿ ಇರುತ್ತೆ. ಇನ್ನೊಂದು ಹಿಂದೂ ಧರ್ಮದಲ್ಲಿ ಒಗಟುಗಳು ಅಂತ. ಈ 3 ಕೃತಿಗಳನ್ನ ಅವ್ರು ಬಿಡುಗಡೆ ಮಾಡಬೇಕು ಅಂತ ಇರ್ತಾರೆ, ಅದು ಆಗಲ್ಲ. ಅದು ಅವ್ರಿಗೊಂದು ಬೇಜಾರಾಗುತ್ತೆ. ನಾನು ಬದುಕಿದ್ದಾಗಲೇ ನಮ್ಮ ಸಮುದಾಯದಿಂದ ಯಾರು ಒಬ್ಬ ಉತ್ತಮ ವ್ಯಕ್ತಿ, ನನಗಿಂತ ಒಳ್ಳೆಯ ಶ್ರೇಷ್ಠ ನಾಯಕ ಬರ್ತಾರೆ ಈ ಸೊಸೈಟಿಗೆ ಅಂತ ಅಂದ್ಕೊಂಡಿದ್ದೆ, ಅದು ಬರಲಿಲ್ಲ. ಅವರು ತನ್ನಷ್ಟಕ್ಕೆ ಅವರು ಒಡೆದಾಟ ಕಿತ್ತಾಟದಲ್ಲೇ ಅವ್ರ ಕಾಲವನ್ನು ಕಳೀತಿದ್ರು, ಈ ಸೊಸೈಟಿಗೆ ಏನು ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಕೊನೆಯದಾಗಿ ರತ್ತು ನಮ್ಮ ಸಮಾಜಕ್ಕೆ ಹೋಗಿ ಹೇಳೋ, ನಾನು ಇದುವರೆಗೆ ಏನು ಸಂಪಾದಿಸಿದ್ದೀನಲ್ಲ, ಅವಮಾನ, ಅನ್ಯಾಯ, ಶೋಷಣೆ, ಇವುಗಳಿಗೆ ಏನು ಸಂಪಾದನೆ ಮಾಡಿ ಈ ವರ್ಗಕ್ಕೆ ತಂದಿದ್ದೀನಲ್ಲ, ಇದನ್ನ ನಿಮ್ ಕೈಯಲ್ಲಿ ಆದ್ರೆ ಈ ರಥವನ್ನ ಮುನ್ನಡೆಸಿ, ಆಗ್ಲಿಲ್ವಾ ನಿಮ್ ಕೈಯಲ್ಲಿ ಎಲ್ಲಿದೆಯೋ ಅಲ್ಲೇ ನಿಲ್ಲಿಸಿ, ಯಾವ ಹಂತದಲ್ಲಿ ಕೂಡ ಹಿಂದಕ್ಕೆ ಎಳೆಯುವ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವರು ಕೊನೆಯ ಸಂದೇಶವನ್ನು ಹೇಳ್ತಾರೆ. ಈ ಕೊನೆಯ ಸಂದೇಶವನ್ನು ಹೇಳ್ತಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಇದ್ದಂತೆ, ನಾವೆಲ್ಲರೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವೆಲ್ಲರೂ ಕೂಡ ಅಂಬೇಡ್ಕರ್ ಇದ್ದಂತೆ. ನಾವು ಓದುತ್ತಿದ್ದೇವೆ ಅಂತಂದ್ರೆ ಅದು ಅವರ ಕನಸು, ನಾವು ಓದ್ತಿದ್ದೀವಿ ಅಂತಂದ್ರೆ ಅದು ಅವರ ಕನಸು, ನಾವು ಸೇವೆ ಮಾಡ್ತಿದ್ದೀವಿ ಅಂತಂದ್ರೆ ಅದು ಅವರ ದಾರಿ, ನಾವೇನಾದ್ರು ಈ ಸೊಸೈಟಿಗೆ ಸೇವೆ ಮಾಡ್ತಿದ್ದೀವಿ ಅಂತಂದ್ರೆ ಅದು ಅವರ ದಾರಿ, ನಾವು ಸತ್ಯ ನ್ಯಾಯ ಧರ್ಮ ಪ್ರಕಾರ ಬೆಳೀತಿದ್ದೀವಿ ಅಂತಂದ್ರೆ ಅದು ನಾವು ಅವರಿಗೆ ಕೊಡುವಂತಹ ಗೌರವ. ಇದು ಅವ್ರಿಗೆ ಹೇಳುವಂತಹ ಕೊನೆಯ ಸಂದೇಶ. ಇಷ್ಟು ಹೇಳ್ತಾ ಅದ್ರ ಜೊತೆಗೆ ಅವರಿಂದ ನಾವು ಏನು ಕಲಿಬಹುದು ಅಂತಂದ್ರೆ ಆದರ್ಶಗಳು, ಕೆಲವೊಂದಷ್ಟು ತತ್ವಗಳನ್ನ ಕಲಿತೀವಿ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಾವು ಕಲಿಬೇಕು. ಅವರು ಒಂದು ವಿಷಯ ನೀವು ಗಮನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾವುದೇ ಫಂಕ್ಷನ್ಗಳಿಗೆ ಪಾರ್ಟಿಗಳಿಗೆ ಅವ್ರು ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜ್ಞಾನಾರ್ಜನೆ ಮತ್ತು ಸ್ಟಡಿಗೆ ಮಾತ್ರ ಅವರು ಬಳಸ್ತಾ ಇದ್ರು, ಅದಕ್ಕೆ ಅಷ್ಟೊಂದು ಡಿಗ್ರಿ ಮಾಡಲಿಕ್ಕೆ ಸಾಧ್ಯತೆ ಆಯ್ತು ಅಂತ. ಇನ್ನೊಂದು ಅವರಿಗೆ ಎಜುಕೇಶನ್ ಬಗ್ಗೆ ಈಗ ಆಲ್ರೆಡಿ ಹೇಳಿದ್ದಾರೆ. ಜೊತೆಗೆ ಯಾವತ್ತೂ ಕೂಡ ವೈಫಲ್ಯಗೆ ಹೆದರಬೇಡಿ, ಯಶಸ್ಸಿನ ಕಡೆ ಕಾಲಿಡಿ ಅಂತ ಅಂತಾರೆ. ಅಂತ ಅಲೆಕ್ಸಾಂಡರ್ ಅನ್ನು ನೋಡಬೇಡ, ಎಲ್ಲವನ್ನೂ ಗೆದ್ದೆ ಎಂದ ಅಲೆಕ್ಸಾಂಡರ್ ಅನ್ನ ನೋಡಬೇಡ, ಕಡೆಗೆ ಅವನು ಕೂಡ ಏನನ್ನು ಹೊತ್ತುಕೊಂಡು ಹೋಗಿಲ್ಲ ಎಂದು ಕೂಡ ನಾನು ಕಂಡಿದ್ದೇನೆ ಅಂತ. ಯಾಕೆಂತಂದ್ರೆ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ, ಮತ್ತೆ ಹುಟ್ಟು ಮತ್ತು ಸಾವು ಇದರ ಮಧ್ಯೆ ನಮ್ಮ ಜೀವನ. ಈ ಜೀವನದಲ್ಲಿ ನಾವು ಏನು ಸಾಧನೆ ಮಾಡ್ತೀವೋ ಈ ಅಂಬೇಡ್ಕರ್ ಆಗಿ ಉಳಿಯುತ್ತೆ. ಹಾಗಾಗಿ ಇಲ್ಲಿ ನಾವು ಸಾಧನೆಯನ್ನು ಮಾಡಬೇಕು, ನಾವೇನಾದ್ರು ಈ ಪ್ರಪಂಚಕ್ಕೆ ಬಿಟ್ಟು ಹೋಗ್ಬೇಕು, ಇಲ್ಲಿ ಏನು ನಾವು ತಗೊಂಡು ಹೋಗಲ್ಲ ಅಂತ. ಕೊನೆಯದಾಗಿ ಇಷ್ಟು ಹೇಳ್ತಾ, ನನ್ನ ಮತಿಯ ಮಾತುಗಳಲ್ಲಿ, ಇತಿಮಿತಿಗಳಲ್ಲಿ, ನನ್ನ ಅವಧಿಯಲ್ಲಿ ತೊದಲು ನುಡಿಗಳನ್ನ ಬದಲು ಮಾಡದೆ ಆಲಿಸಿದ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ಹಾಗೂ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ